ಎಲ್ಲರಿಗೂ ವೀಕ್ಷಕರಿಗೆ ನಮಸ್ಕಾರ. ನಾನು ಸೆಟ್ಟಳ್ಳಿ ಗ್ರಾಮದ SR ನಾಗರಾಜ್ ಅಂತೇಳಿ ಮಾತಾಡ್ತಿರೋದು. ಇಲ್ಲಿ ಏನಾಗಿದೆ ಅಂದರೆ, ಇವತ್ತಿಗೆ ನಾವು ಕೃಷಿಕರಾಗಿ ಕೆಲಸ ಮಾಡ್ಕೊತ ಬಂದೀವಿ. ನಮ್ಮ ಅಜ್ಜರು ಸಾವುಕಾರ ತಿಮ್ಮಜ್ಜ ಅಂತೇಳಿ ಹೆಸರುವಾಸಿಯಾಗಿದ್ದರು. ಅವರ ಮೊಮ್ಮಗನಾಗಿ ನಾನು SR ನಾಗರಾಜ್ ಅಂತೇಳಿ ನಾನು BJPಯಿಂದ 1985ರಿಂದ 86ರಲ್ಲಿ ನಾನು ಸಕ್ರಿಯವಾಗಿ BJP ಸೇರಿಕೊಂಡೆ. ಅವಾಗ ಆಯನೂರು ಮಂಜಣ್ಣವರು MLA ಇದಕ್ಕೋಸ್ಕರ ಬಂದಿದ್ದರು. ಅವ್ರ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋದರು. ಅವರಿಗೆ ನಾನು ಭಾರಿ ಶ್ರಮಪಟ್ಟು MLA ಪೋಸ್ಟಿಗೆ ಅವ್ರನ್ನ ಆರಿಸ್ತೀವಿ. ನಾನು ಮತ್ತು ನನ್ನ ಸಹೋದ್ಯೋಗಿಗಳ ಜೊತೆಗೆ ಸೇರ್ಕೊಂಡು ಭಾರಿ BJPಯಿಂದನೇ ಅವತ್ತಿಂದ ಇವತ್ತಿನವರೆಗೂ ನಾನು BJPಯಲ್ಲೇ ಕೆಲಸ ಮಾಡ್ಕೊತ ಬಂದೀನಿ. ನಾನು ಹಂಗೂ BB ಸೇವಾ ಸಹಕಾರ ಸಂಘಕ್ಕೆ 2 ಸರಿ ಅಧ್ಯಕ್ಷರಾಗಿ ಜನಸೇವೆ ಮಾಡಿದ್ದೇನೆ. ಆಮೇಲೆ ಒಂದು ಸರಿ ಉಪಾಧ್ಯಕ್ಷರಾಗಿ ಸೇವೆ ಮಾಡಿದ್ದೇನೆ ಮತ್ತು ನಿರ್ದೇಶಕರಾಗಿ ಸೇವೆ ಮಾಡಿದ್ದೇನೆ. ಮತ್ತು ಹಾಗೂ ಸೆಟ್ಟಳ್ಳಿ ಹೈಸ್ಕೂಲು SDMC ಅಧ್ಯಕ್ಷರಾಗಿ ಕೆಲಸ ಮಾಡಿ ಆ ಸ್ಕೂಲ್ ಮಕ್ಕಳಿಗೆಲ್ಲ ಸಹಾಯಧನವಾಗಿ ಪ್ರೋತ್ಸಾಹಧನವಾಗಿ ನೀಡಿದ್ದೇನೆ. ಆಮೇಲೆ ತಟ್ಟೆ ಲೋಟ ಊಟಕ್ಕಾಗಿ ತಟ್ಟೆ ಲೋಟಗಳನ್ನು ನಾನು ವಿತರಣೆ ಮಾಡಿದ್ದೇನೆ. ಮತ್ತು ಕೆಳಸೆಟ್ಟಳ್ಳಿ ಅಂತೇಳಿ ಅಲ್ಲೂ ನಮ್ಮ ಪ್ರೈಮರಿ ಸ್ಕೂಲ್ ಇದ್ದಾಗ ಆ ಸ್ಕೂಲಿಗೂ ನಾನು ಅಧ್ಯಕ್ಷರಾಗಿ ಅಲ್ಲಿಗೂ ಚೇರು ಟೇಬಲ್ ಏನೂ ಇರಲಿಲ್ಲ. ಸ್ಕೂಲ್ ಸ್ಟಾರ್ಟ್ ಆದಾಗ ಅವಾಗ ಮೈಲಾರಪ್ಪರು ನಮಗೆ ಮೇಲೆ ಸಣ್ಣ ಹುಡುಗರು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಮೈಲಾರಪ್ಪರಿಗೆ ಕೇಳಿದ್ದಕ್ಕೆ ಮೈಲಾರಪ್ಪರ ಸ್ಕೂಲನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು. ಆ ಸ್ಕೂಲ್ ಸ್ಯಾಂಕ್ಷನ್ ಮಾಡಿಕೊಟ್ಟಾಗ ಸ್ಕೂಲಲ್ಲಿ ಪಾಠ ಮಾಡೋಕ್ಕೆ ಮಕ್ಕಳಿಗೆ ಏನೂ ಇರಲಿದ್ದಾಗ ಆ ಮಾಸ್ಟರ್ ಬಂದು ಕೇಳಿದಾಗ ನಾನು ಆ ಟೇಬಲ್ ಇವರು ಅಲ್ಲೇ ಇದ್ದಾವೆ, ಟೇಬಲು ನನ್ನೊಂದು ಗಾಡ್ರೇಜ್ ಬೀರು ಫ್ಯಾನು ಎಲ್ಲ ಕೊಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತೀನಿ. ಹಾಗೂ ನಮ್ಮ ಪಕ್ಕದಲ್ಲಿ ಕಾಟಿಕೆರೆ ಅನ್ನೋ ಸ್ಕೂಲಲ್ಲೂ ಆ ಸ್ಕೂಲಿಗೂ ನಾನು ಸುಮಾರು ಸಹಾಯಧನ ಮಾಡಿದ್ದೇನೆ. ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾಗ 7ನೇ ಕ್ಲಾಸು 7th ಸ್ಟ್ಯಾಂಡರ್ಡ್ಗೆ ಫಸ್ಟ್ ಬಂದರಿಗೆ ₹100 ಅಂತೇಳಿ ಆಗಿನ ಕಾಲದಲ್ಲಿ 28 ಜನಕ್ಕೆ 3-4-5 ವರ್ಷದ ತನಕ ಕೊಟ್ಟುವಂತ ಬಂದಿದ್ದೆ. ಅದನ್ನು ಅಲ್ಲಿ ನಾನು ಸೇವೆ ಸಲ್ಲಿಸಿದ್ದೇನೆ. ಆಗ ನಾನು ಕೃಷಿಕನಾಗಿ ನಾನು BJPಯಲ್ಲಿ ಸಕ್ರಿಯವಾಗಿ ಭಾರಿ ಅಲ್ಲಿ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಹಾಗೂ ಜಿಲ್ಲಾ ಪ್ರಕೋಷ್ಠದ ಕಬ್ಬು ಬೆಳೆಗಾರರಿಗೆ ಅಧ್ಯಕ್ಷರಾಗಿ ನನಗೆ ವಹಿಸಿದ್ರು. ಅವಾಗ ನಾನು ಭಾರಿ BJPಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆಮೇಲೆ ಸುಮಾರು ಅಭ್ಯಾಸ ವರ್ಗಗಳಿಗೂ ನಾನು ಭಾಗವಹಿಸಿದ್ದೇನೆ. ನನ್ನ ವೃತ್ತಿ ಧರ್ಮ ಕೃಷಿಕರಾಗಿದ್ದು ನಾನು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲನೂ ಜನರನ್ನು ನಾನು ಸೇವೆ ಮಾಡ್ಕೊತ ಏನೇ ಕೇಳಿದ್ರು, ನಮ್ಮಲ್ಲಿ ಆಗಿನ ಕಾಲದಲ್ಲಿ ಓಡಾಡೋಕ್ಕೆ ಗಾಡಿ ಇರಲಿಲ್ಲ. ನಮ್ಮಲ್ಲಿ ಮನೇಲಿ ಗಾಡಿ ಇತ್ತು. ಯಾರೇ ಬಂದು ಕೇಳಿದ್ರು ಅವರಿಗೆ ಸಹಾಯಧನ ಮಾಡೋದು, ಸಹಾಯಕ್ಕೆ ಹೋಗೋದು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಎಲ್ಲದನ್ನು ಸೇವೆ ಸಲ್ಲಿಸಿದ್ದೇನೆ. ಹಾಗೂ ನಾನು BJPಯಲ್ಲಿ ಸಕ್ರಿಯವಾಗಿ ಭಾರಿ ಕೆಲಸ ಮಾಡಿದ್ದೇನೆ. ಆಮೇಲೆ ನಮ್ಮ ಈಗ ಅಶೋಕ್ ನಾಯ್ಕರವರು MLA ಆದಮೇಲೆ ಅವ್ರ ಜೊತೆಗೂ ನಾನು ಸ್ವಲ್ಪ ಒಡನಾಟ ಮಾಡಿದ್ದೇನೆ. ಹಾಗೂ ನಮ್ಮ ಈಗ BJP ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಜಿಯವರು ಭಾರಿ ಅಭಿವೃದ್ಧಿ ಕೆಲಸ ಮಾಡಿಕೊಟ್ರು. ನಮ್ಮ ಊರಿಗಂತೂ ಅಶೋಕ್ ನಾಯ್ಕರವರು 10ರಿಂದ 11 ಕೋಟಿ ರೂಪಾಯಿ ಅನುದಾನ ಕೊಟ್ಟರು. ಅದು ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಸಕ್ರಿಯವಾಗಿ ಮಾಡಿದ್ದನ್ನು ನಾವು ನೋಡ್ತಾ ಹೋದ್ದೀವಿ. ಯಾವುದೋ ಸ್ವಲ್ಪ ಕಳಪೆ ಕಾರ್ಯಗಳು ಆಗ್ದಂಗೆ ನೋಡ್ಕೊಂತ ನಮ್ಮ ಊರಿನ ಪ್ರಮುಖರ ಆ ಕೆಲಸಗಳೆಲ್ಲ ವಹಿಸ್ಕೊಂಡು ಮಾಡಿದ್ರು. ಹಾಗಾಗಿ ಯಾವುದೂ ಕಳಪೆ ಕಾರ್ಯ ಆಗಲಿಲ್ಲ. ಹಾಗೂ ಪಕ್ಕದಲ್ಲಿ ಕಾಟಿಗೆರೆಗೂ 10 ಕೋಟಿ ಕೊಟ್ಟಾರೆ. ಅಲ್ಲಿ ದೇವಸ್ಥಾನಕ್ಕೂ ಒಂದು ಬೇಕಾದಷ್ಟು ಸರಿ ಸಹಾಯ ಮಾಡಿದ್ದಾರೆ ನಮ್ಮ ಅಶೋಕ್ ನಾಯ್ಕರವರು. ಆಮೇಲೆ ನಮ್ಮ ವಿಜೇಂದ್ರ ಅವರು ಈಗ ಮುಖ್ಯಮಂತ್ರಿ ಆಗೋ ಫೀಲ್ಡಲ್ಲಿ ಇದ್ದಾರೆ. ಅವರು ನಾವೆಲ್ಲರಿಗೂ ಆರಿಸಿ ಅವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಇದ್ದೀವಿ. ಎಲ್ಲ ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತ ತಾಲೂಕಿನ ಜನತೆ ಸಹಕಾರ ಕೊಟ್ಟರೆ ಅವ್ರನ್ನ ನಾವು ಈ ಸರಿ ಮುಖ್ಯಮಂತ್ರಿ ಮಾಡಬಹುದು. ಹಾಗೂ ನಮ್ಮ ರಾಘವಣ್ಣವರು ಯಾವಾಗಲೂ ನಾವು ಮರೆಯಂಗಿಲ್ಲ. ಅವರು ನಮಗೆ ಭಾರಿ ಸೇವೆ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕಂತೂ ಅದು ಶಿವಮೊಗ್ಗ ಜಿಲ್ಲೆಗಂತೂ ಸುಮಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ನಾವು ಯಾವತ್ತೂ ಸ್ಮರಿಸಲೇಬೇಕು. ಅವರಂಥ ನಮ್ಮ ಸಂತದ ಮತ್ತೆ ಎಲ್ಲೂ ಹುಡುಕೋಕ್ಕಾಗಲ್ಲ, ಸಿಗೋದು ಇಲ್ಲ ನಮಗೆ. ಅವರನ್ನು ನಾವು ಯಾವತ್ತೂ ಕೈ ಬಿಡೋಂಗಿಲ್ಲ. ಅವ್ರನ್ನ ಗೆಲ್ಲಿಸಲೇಬೇಕು. ಅವರಿಗಾಗಿ ನಾವು ಓಟ್ ಹಾಕಲೇಬೇಕು. ನಮ್ಮ ಮೋದಿಜಿಯವ್ರನ್ನ ಈಗಿನ ವಿದ್ಯಮಾನಗಳು ನೋಡ್ತಾ ಇರೋ ವಿದ್ಯಾರ್ಥಿರೋದಾಗಲಿ ಆದರೆ ನಮ್ಮ ದೇಶ ಅಷ್ಟೇ ಅಭಿವೃದ್ಧಿಯಾಗಿ ಅವ್ರನ್ನ ಹಿಡಿದಿಟ್ಕೊಂಡಿದ್ದಾರೆ. ಅದೇ ಬೇರೆ ಯಾರಾಗಿದ್ದು ಇಷ್ಟೊತ್ತಿಗೆ ನಮ್ಮ ದೇಶದ ವಿದ್ಯೆ ಸ್ಟಾರ್ಟ್ ಆಗಿರೋದು ಅಂಥದ್ರಾಗ ವಿದ್ಯೆ ಆಗ್ದಂಗೆ ಎಷ್ಟೋ ಒಂದು ಇದರಿಂದ ತಡ್ಕೊಂಡು ಗ್ಯಾಸಿಗಿಲ್ಲ, ಪೆಟ್ರೋಲ್ ಇಲ್ಲ ಅಂತ ಒದ್ದಾಡ್ತಾ ಇಲ್ಲ. ಬೇರೆ ದೇಶಗಳಿಗೆಲ್ಲ ಎಷ್ಟೋ ಒದ್ದಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಆ ಥರದ್ದೇನು ಆಹಾರ ಬಂದಿಲ್ಲ. ಎಲ್ಲ ಕಡೆಗೂ ಪೆಟ್ರೋಲ್ ಸಿಗ್ತಾಯಿದೆ, ಗ್ಯಾಸ್ ಸಿಗ್ತಾಯಿದೆ. ಸುಮ್ಮನೆ ಕೆಲವರು ವದಂತಿ ಹಬ್ಬಿಸ್ತಾರೆ, ಅಲ್ಲಿ ಅದು ಸಿಕ್ಕಿಲ್ಲ ಅಂದರೆ ಎಲ್ಲ ಕಡೆ ಗ್ಯಾಸಿನ ಸಮರ್ಪಕವಾಗಿದೆ. ಪೆಟ್ರೋಲು ಆಗ್ತಾನೆ ಇದೆ, ಡೀಸೆಲ್ ಎಲ್ಲ ಯಾವುದು ಬಂಕ್ ನಮ್ಮಲ್ಲಿ ಬಂದಾಗಿಲ್ಲ. ಕೆಲಸ ನಡೀತಾನೆ ಇದೆ. ಆದರೆ ಜನ ಬೇರೆ ಕಿಡಿಗೇಡಿಗಳು ನಮ್ಮ BJP ಹೆಸರು ಕೆಡ್ಸೋಕ್ಕೋಸ್ಕರ ಅಲ್ಲಿಂಗೆ ತಿಂಗೆ ಅಂತೇಳಿ ಹೇಳ್ತಾರೆ. ಅದನ್ನೆಲ್ಲ ನೀವು ನಂಬೇಡಿ. ಏನೇ ಆದರೂ ನೀವು ನಮ್ಮ BJP ಬೆಂಬಲಿಸಿದ್ರೆ, ನಮ್ಮ BJP ನಾವು ಬೆಂಬಲ ಮಾಡಿದ್ರೆ ಇವತ್ತಲ್ಲ ನಾಳೆ ನಾವು ಸಮೃದ್ಧಿಯಾಗಿರ್ತೀವಿ ಅನ್ನೋದು ಒಂದು ನಂಬಿಕೆ ಇದೆ. ಎಲ್ಲ ನನ್ನ ಮತ ಬಾಂಧವರು ಯಾವುದೇ ಕ್ಷಣದಲ್ಲಾದರೂ ನಮ್ಮ ಕೈ ಬಿಡದಲ್ಲೇ ಎಲ್ಲರೂ ನಮ್ಮ BJPಗೆ ಒಂದು ಓಟ್ ಕೊಟ್ಟಿದ್ದೆ. ಆದರೆ ನಾವು ಬರೋ ದಿನದಲ್ಲಿ ನಿನ್ನ ದೇಶ ಅಭಿವೃದ್ಧಿಪಡಿಸ್ಬೋದು, ಎಲ್ಲರೂ ಸುಖವಾಗಿರ್ಬೋದು ಅನ್ನೋದು ನನ್ನ ವಿಲಾಸ ಇದೆ. ಈ ಮಾತು ನಾನು ಹೇಳಿ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ಎಲ್ಲರೂ ನಮ್ಮ ಜನತೆ ನಮ್ಮ BJPಗೆ ಓಟೇ ಹಾಕಬೇಕು. ನಮ್ಮ BJP ಕೈ ಬಿಡಬಾರ್ದು. ನಾನು ಮೊದಲಿಂದನೂ ನಾನು ಸುಮಾರು 40 ವರ್ಷದಿಂದ ನಾನು ಸಕ್ರಿಯವಾಗಿ BJP ಕೆಲಸ ಮಾಡ್ಕೊಂಡು ಬಂದೀನಿ.
ಆ ಒಂದು ದಿವಸ ನಾನು ಬೇರೆ ಪಕ್ಷಕ್ಕೆ ಹೋಗಿಲ್ಲ, ಇವತ್ತು ಹೋಗೋದಿಲ್ಲ. ನಾವು ಸಾಯೋ ತನಕ BJPಯಲ್ಲೇ ಇರೋದು. ಎಲ್ಲರೂ ನಮ್ಮನ್ನು ಹಿಂಬಾಲಿಸ್ರಿ ಅಂತೇಳಿ ನಾನಲ್ಲಿ ಬೇಡ್ಕೊಳ್ತೀವಿ.